ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಜೊತೆಯಲ್ಲಿ ವಿ ಸೋಮಣ್ಣ ಕಾಣಿಸಿಕೊಂಡಿದ್ದಾರೆ. ಅಪ್ಪ ಮಗನ ಮಧ್ಯೆ ಕೂತ್ಕೊಂಡು ಫೋಟೋಗೆ ಸೋಮಣ್ಣ ಪೋಸ್ ಅನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿರೋದು. ಅಪ್ಪ ಮಗನ ಮಧ್ಯೆ ಕೂತ್ಕೊಂಡು ವಿ ಸೋಮಣ್ಣ ಫೋಟೋ ಪೋಸ್ ಕೊಟ್ಟಿದ್ದಾರೆ. ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರ ಪದಗ್ರಹಣ ಕಾರ್ಯಕ್ರಮ ದೆಹಲಿಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಷ್ಟು ದಿನ ಕಚ್ಚಾಟ ಮಾಡ್ತಾ ಇದ್ದ, ತೆರೆಮರೆಯಲ್ಲೇ ಒಂದಿಷ್ಟು ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಂತ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಮಧ್ಯದಲ್ಲಿ ಸೋಮಣ್ಣ ಕೂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮೋದಿ, ನಡ್ಡಾ, ಅಮಿತ್ ಶಾ ಪಾಲ್ಗೊಂಡಿದ್ದಾರೆ. ಕಾರಜೋಳ, ಸಿಟಿ ರವಿ, ಶ್ರೀರಾಮುಲು, ಡಿವಿಎಸ್ ಅಂದ್ರೆ ರಾಜ್ಯ ನಾಯಕರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಹೈಲೈಟ್ ಆಗಿದ್ದು ಯಡಿಯೂರಪ್ಪ ವಿಜಯೇಂದ್ರ ಮಧ್ಯದಲ್ಲಿ ವಿ ಸೋಮಣ್ಣ ಫೋಟೋಗೆ ಪೋಸ್ ಕೊಟ್ಟಿರುವಂತ ವಿಷಯ. ಚುನಾವಣೆ ಸಂದರ್ಭದಲ್ಲಿ ತಮ್ಮ ಮಗನ ಸೋಲಿನ ಬಗ್ಗೆ ಒಂದಿಷ್ಟು ಆರೋಪಗಳನ್ನ ಎತ್ತಿದ್ರು. ಸೊ ಈಗ ರಾಜ್ಯ ಬಿಜೆಪಿ ನಾಯಕರ ಒಗ್ಗಟ್ಟನ್ನ ನಾವು ನೋಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಇವತ್ತಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ, ನಿತಿನ್ ನಬೀನ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಮೋದಿ, ನಡ್ಡಾ, ಅಮಿತ್ ಶಾ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಒಂದಿಷ್ಟು ನಾಯಕರು ದೆಹಲಿಗೆ ಹೋಗಿದ್ದಾರೆ ಇವತ್ತಿನ ಪದಗ್ರಹಣ ಕಾರ್ಯಕ್ರಮಕ್ಕೆ. ಅಲ್ಲಿ ವಿ ಸೋಮಣ್ಣ, ಯಡಿಯೂರಪ್ಪ ಅವರು ಹಾಗೆಯೇ ವಿಜಯೇಂದ್ರ ಮಧ್ಯದಲ್ಲಿ ಫೋಟೋಗೆ ಪೋಸ್ ಕೊಟ್ಟಿರೋದು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನ ನಾಯಕರು ಮಾಡ್ತಿದ್ದಾರಾ ಅಂತೇಳಿ ಚರ್ಚೆಗೆ ಗ್ರಾಸವಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ, ಅದರಲ್ಲೂ ತಮ್ಮ ಮಗನ ಸೋಲಿನ ಬಗ್ಗೆ ಸೋಮಣ್ಣ ಅವರಿಗೆ ತೀವ್ರ ರೀತಿಯಲ್ಲಿ ಅಸಮಾಧಾನಗಳು ಇದ್ವು. ಸೊ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರ ಒಗ್ಗಟ್ಟು ಹೆಂಗ್ ಪ್ರದರ್ಶನ ಆಗ್ತಾ ಇದೆ? ಶರ್ಮಿತಾ, ಇದು ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಇದನ್ನು ಕಾಣ್ತಾ ಇದ್ದೇವೆ, ಈ ಒಂದು ಒಗ್ಗಟ್ಟು. ಆದರೆ ರಾಜ್ಯ ಮಟ್ಟದಲ್ಲಿ ನಿಜಕ್ಕೂ ಕೂಡ ಸೋಮಣ್ಣ ಮತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ನಡುವೆ ಒಗ್ಗಟ್ಟು ಇರುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ವಿ ಸೋಮಣ್ಣ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈಗಾಗಲೇ ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಕೂಡ ಮಾಡಿದ್ದಾರೆ. ಮತ್ತೆ ತಟಸ್ಥ ಬಣದ ನಾಯಕರುಗಳು ಕೂಡ ಅವ್ರನ್ನ ಬೆಂಬಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ವಿಜೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರುವಂತ ನಿಟ್ಟಿನಲ್ಲಿ ಕೂಡ ಆಸೆಯನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ನಿತಿನ್ ನಬೀನ್ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದೆಹಲಿ ಮಟ್ಟದಲ್ಲಿ ವಿಜೇಂದ್ರ, ಸೋಮಣ್ಣ ಮತ್ತು ಯಡಿಯೂರಪ್ಪನವರು ಕೂಡ 3 ಜನ ಕೂಡ ಒಟ್ಟಿಗೆ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಒಂದು ಫೋಸ್ ಅನ್ನು ಕೊಟ್ಟಿರುವಂತದ್ದು. ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕೂಡ ಅಸಮಾಧಾನ ಇದ್ರೂ ಕೂಡ ಅಲ್ಲಿ ಒಟ್ಟಾಗಿ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಒಗ್ಗಟ್ಟಿನ ಜಪವನ್ನ ಈ ನಾಯಕರುಗಳು ಮಾಡಿದ್ದಾರೆ. ಆದರೆ ರಾಜ್ಯ ಮಟ್ಟದಲ್ಲಿ ಬರ್ತಕ್ಕಂಥ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ 3 ಜನ ನಾಯಕರು ಕೂಡ ಒಟ್ಟಾಗಿ ಹೋಗ್ತಾರಾ ಅನ್ನುವಂಥದ್ದು ಈಗಿರತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ವಿ ಸೋಮಣ್ಣ ಅವರ ಸೋಲಿಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಕಾರಣ ಅನ್ನೊಂದು ಮಾತನ್ನು ರಾಜ್ಯ ಬಿಜೆಪಿ ಕೇಳಿ ಬರ್ತಾ ಇತ್ತು. ಮತ್ತೆ ಸ್ವತಃ ವಿ ಸೋಮಣ್ಣ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ರು. ಈ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ತನಗೆ ಪೂರಕವಾಗಿ ಕೆಲಸವನ್ನ ವಿಜೇಂದ್ರ ಆಗಲಿ ಮತ್ತೆ ಯಡಿಯೂರಪ್ಪನವರು ಕೂಡ ಕೆಲಸವನ್ನ ಮಾಡಿಲ್ಲ ಅಂತದ್ದು. ಮತ್ತೆ ಅನೂರಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿದ್ರು 2 ವಿಧಾನಸಭಾ ಕ್ಷೇತ್ರದಲ್ಲಿ. ಜೊತೆಗೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಲಿಂಗಾಯತ ಮತಗಳು ಕೂಡ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಫೇಲ್ಯೂರ್ ಆದ್ರು ಅನ್ನೋ ಮಾತನ್ನು ಕೂಡ ವಿ ಸೋಮಣ್ಣ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಮನದಟ್ಟು ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿದ್ರು. ಅದಾದ ನಂತರವಾಗಿ ವಿ ಸೋಮಣ್ಣ ಮತ್ತೆ ವಿಜೇಂದ್ರ ನಡುವೆ ಒಂದು ರೀತಿಯ ಅಸಮಾಧಾನ ಇನ್ನೂ ಕೂಡ ಇತ್ತು. ಮತ್ತೆ ಯಡಿಯೂರಪ್ಪನವರು ಆಗಿರಬಹುದು ಮತ್ತೆ ವಿಜೇಂದ್ರ ಜೊತೆಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರಲಿಲ್ಲ. ಒಬ್ರಿಗೊಬ್ರು ಪ್ರತ್ಯೇಕವಾಗಿನೇ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ವಿ ಸೋಮಣ್ಣವರು ಕೂಡ ಪ್ರತ್ಯೇಕವಾಗಿದ್ರು. ಈಗ ಅಂತಿಮವಾಗಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ವಿಜೇಂದ್ರ ಮತ್ತೆ ವಿ ಸೋಮಣ್ಣ, ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಮತ್ತೆ ಯಡಿಯೂರಪ್ಪನವರು ಕೂಡ ವಿ ಸೋಮಣ್ಣ ಅವರ ಮೇಲೆ ಕೂಡ ಸಿಟ್ಟಾಗಿರುವಂತದ್ದು. ಯಾಕಂದ್ರೆ ಅವರು ಕೂಡ ಈಗಾಗಲೇ ಅವ್ರನ್ನ ಎಲ್ಲಾ ಸಹಕಾರವನ್ನು ಕೂಡ ಕೇಳಿದ್ದಾರೆ. ಆದ್ರೆ ಎಲ್ಲೊಂದು ಕಡೆ ತಮ್ಮ ಮಗನ ವಿರುದ್ಧವಾಗಿ ಸೋಮಣ್ಣ ಅವರು ನಿಂತಿರತಕ್ಕಂಥ ಸಂದರ್ಭದಲ್ಲಿ ಸೋಮಣ್ಣ ವಿರುದ್ಧವೂ ಕೂಡ ಯಡಿಯೂರಪ್ಪನವರು ಆಕ್ರೋಶಗೊಂಡಿರುವಂತದ್ದು. ಇದು ನಡುವೆ ವಿಜೇಂದ್ರ ಅವರು ಕೂಡ ಹಲವು ಬಾರಿ ಸೋಮಣ್ಣ ಅವರನ್ನ ಸಂಧಾನ ಮಾಡುವಂತ ನಿಟ್ಟಿನಲ್ಲಿ ಅವರನ್ನ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದಕ್ಕೆ ಒಪ್ಪಿಗೆ ಕೊಡುವಂತ ನಿಟ್ಟಿನಲ್ಲಿ ಸೋಮಣ್ಣ ಅವರು ಕೂಡ ಮುಂದಾಗಿರಲಿಲ್ಲ. ಮತ್ತೆ ವಿ ಸೋಮಣ್ಣ ಅವರು ಕೂಡ ವಿಜೇಂದ್ರ ಜೊತೆ ಮಾತಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರಲಿಲ್ಲ. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಪದಗ್ರಹಣ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ವಿ ಸೋಮಣ್ಣ, ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರೆಲ್ಲರೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಿರುವಂತದ್ದು. ಕೇವಲವಾಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಇದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆದರೆ ಬರುವಂತ ದಿನಗಳಲ್ಲಿ ಈಗಾಗಲೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಮುಂದುವರುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ವಿಜೇಂದ್ರ ಅವರಿಗೆ ಎಲ್ಲೊಂದು ಕಡೆ ಆ ಒಂದು ಸ್ಥಾನವನ್ನು ತಪ್ಪಿಸೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ವಿ ಸೋಮಣ್ಣ ಅವರು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ